3F ನಿಯಮದಡಿಯಲ್ಲಿ ಅರ್ಜಿ ಹಾಕಿದ ಮಾತ್ರಕ್ಕೆ ಕಲ್ಲು ಗಣಿಗಾರಿಕೆ ಮಾಡಲು ಸಾಧ್ಯವಿಲ್ಲವೆಂದು ಜಿಲ್ಲಾ ಗಣಿ ಅಧಿಕಾರಿ ಶ್ರೀಮತಿ ರಶ್ಮಿ ಸ್ಪಷ್ಟಪಡಿಸಿದ್ದಾರೆ. ಅವರು ನಾಗಮಂಗಲ ತಾಲೂಕಿನ ಸಂಕನಹಳ್ಳಿ ಗ್ರಾಮದ ಸರ್ವೆ ನಂಬರ್ 54ರಲ್ಲಿನ ಕೃಷಿ ಜಮೀನಿನ ಅಳತೆಯ ಸಮಯದಲ್ಲಿ ಮಾತನಾಡುತ್ತಾ ಈ ಭಾಗದ ರೈತರಿಗೆ ಭರವಸೆ ನೀಡಿದರು. ಸರ್ವೆ ನಂಬರ್ 54ರಲ್ಲಿನ 8 ಎಕರೆ ಜಮೀನಿನಲ್ಲಿ ಈಗಾಗಲೇ ಸಾಕಮ್ಮ ಮತ್ತು ಕೃಷ್ಣೇಗೌಡರ ಹೆಸರಿನಲ್ಲಿ ಆರ್ಟಿಸಿ ಚಲಾವಣೆಯಲ್ಲಿರುವುದರ ಜೊತೆಗೆ ಕೃಷಿಯನ್ನು ಮಾಡುತ್ತಿದ್ದು ತಮ್ಮಲ್ಲಿರುವ ಜಾನುವಾರುಗಳಿಗೆ ಮೇವನ್ನು ಬೆಳೆಯುತ್ತಿದ್ದು ಆ ಕೃಷಿ ಜಮೀನಿನಲ್ಲಿಯೇ ಕೆಲವರು ಗಣಿಗಾರಿಕೆ ಪರವಾನಗಿ ನೀಡಬೇಕೆಂದು ಅರ್ಜಿ ಹಾಕಿರುವುದು ಇಷ್ಟೆಲ್ಲ ರಾದ್ಧಾಂತಕ್ಕೆ ಕಾರಣವೆಂದು ತಿಳಿದುಬಂದಿದೆ. ಜಮೀನಿನ ರೈತರು ಹಲವಾರು ಬಾರಿ ಜಮೀನನ್ನು ಹದ್ದುಬಸ್ತು ಮಾಡಿಕೊಡಿ ಎಂದು ಮನವಿ ಮಾಡಿ ಹಣ ಕಟ್ಟಿದ್ದು ಸಹ ಮಾಡದೆ ಹೋದದ್ದು ಇದೇ ಮಂಗಳವಾರದ ಉದ್ವಿಗ್ನ ಪರಿಸ್ಥಿತಿಗೆ ಕಾರಣವೆಂದು ತಿಳಿದುಬಂದಿದೆ. ಮಂಜುನಾಥ್, ಮನು, BN ನಂದೀಶ್, ವಿಶ್ವನಾಥ್, ಶ್ರೀನಿವಾಸ್ ಸೇರಿದಂತೆ 5 ಜನ ಗಣಿಗಾರಿಕೆಗೆ ಅರ್ಜಿ ಸಲ್ಲಿಸಿದ್ದು ಅಧಿಕಾರಿ ರಶ್ಮಿ ತಾಲೂಕು ಸರ್ವೆ ಸಿಬ್ಬಂದಿಯೊಂದಿಗೆ ಅಳತೆಗೆ ಬಂದಿದ್ದು ಪಟ್ಟಣ ಠಾಣಾ SI ಶಿವಕುಮಾರ್ 30ಕ್ಕೂ ಹೆಚ್ಚು ಮಂದಿ ಪೊಲೀಸರೊಂದಿಗೆ ಆಗಮಿಸಿದ್ದರು. ಜಮೀನಿನ ಮಾಲೀಕ ಹಲವಾರು ವರ್ಷಗಳಿಂದ ನಾನು ಅನುಭವದಲ್ಲಿದ್ದು ಯಾವುದೇ ಕಾರಣಕ್ಕೂ ತನ್ನ ಜಮೀನನ್ನು ಅಳತೆ ಮಾಡಲು ಅವಕಾಶ ಕೊಡದ ಹಿನ್ನೆಲೆಯಲ್ಲಿ ಪರಿಸ್ಥಿತಿ ವಿಕೋಪಕ್ಕೆ ಹೋಗಿದ್ದು ಕೊನೆಗೆ ತಾಲೂಕು ದಂಡಾಧಿಕಾರಿ ಅಶೋಕ್ ಸ್ಥಳಕ್ಕೆ ಆಗಮಿಸಿ ಕೃಷ್ಣೇಗೌಡರ ಜಮೀನಿಗೆ ಸಂಬಂಧಪಟ್ಟ ದಾಖಲೆಗಳನ್ನು ಪರಿಶೀಲಿಸಿ ಪರವಾನಗಿ ನೀಡಿದ ಬಳಿಕವೇ ಗಣಿಗಾರಿಕೆ ನಡೆಸಲು ಬಿಡಬೇಕೆಂದು ಶ್ರೀಮತಿ ರಶ್ಮಿ ಅವರಿಗೆ ನಿರ್ದೇಶನ ನೀಡಿದರು. ನಂತರ ಬಂದಿದ್ದ ಸರ್ವೆ ಅಧಿಕಾರಿಗಳಿಗೆ ಅಳತೆ ಮಾಡಲು ಹೇಳಿ ಈಗ ಅಳತೆ ಮಾಡಲು ಹೇಳಿದ್ದೇನೆ, ಎಲ್ಲವನ್ನು ಪರಿಶೀಲಿಸಿದ ನಂತರ ಪರವಾನಗಿ ನೀಡುತ್ತೇವೆ, ಅಲ್ಲಿಯವರೆಗೂ ಯಾವುದೇ ಕಾರಣಕ್ಕೂ ಗಣಿಗಾರಿಕೆ ಮಾಡಬಾರದು, ಮಾಡಿದ್ದೇ ಆದಲ್ಲಿ ತೀವ್ರ ಕ್ರಮ ತೆಗೆದುಕೊಳ್ಳುತ್ತೇವೆಂದು ಅರ್ಜಿದಾರರಿಗೆ ಎಚ್ಚರಿಕೆ ನೀಡಿದರು. ಇದರ ನಡುವೆ ಅರ್ಜಿದಾರರು ಮತ್ತು ಕೃಷಿ ಜಮೀನಿನ ಮಾಲೀಕರ ನಡುವೆ ಅಳತೆಯ ವಿಷಯದಲ್ಲಿ ವಾದ ಮಾತಿನ ಚಕಮಕಿ ನಡೆದು ಸಬ್ ಇನ್ಸ್ಪೆಕ್ಟರ್ ಸಮಾಧಾನಗೊಳಿಸಿದರು. ಪೆನಲ್ಟಿ ಕಟ್ಟಿರೋದು ಅಲ್ಲಿ ಆಯ್ತು ನೋಡಿ, ಚೆಕ್ ಮಾಡಿಸಿ ಬೌಂಡ್ರಿ ಪಿಲ್ಲರ್ ಇಲ್ಲ ಏನಿಲ್ಲ ಮೇಡಮ್. ಬೌಂಡ್ರಿ ಪಿಲ್ಲರ್ ಇತ್ತು, ಈ ರೈತರು ಜಮೀನದ್ದು ಬಿಡ್ಲಿಲ್ಲ ಮೇಡಮ್. ಅಲ್ಲಾಗಲ್ಲ ಮೇಡಮ್, ಕಲ್ಲು ಇದು ಅಲ್ಲಿ ನೋಡಿ ಅವ್ರ ಜಮೀನು ಅಲ್ಲಿ ಪಿಲ್ಲರ್ಗಳು ಎಲ್ಲ ಐತೆ ಕೇಳಿ ಮೇಡಮ್. ಲೈಸೆನ್ಸ್ ಆಗೋವರೆಗೂ ಯಾರು ವರ್ಕ್ ಮಾಡಂಗಿಲ್ಲ. ಅಪ್ಲಿಕೆಂಟ್ ಕೆನಾಟ್ ವರ್ಕ್. ಅವ್ರು ಬರೀ ಅಪ್ಲಿಕೇಶನ್ ಅಷ್ಟೇ. ಬೇಕಾದ್ರೆ ನಾವು ಯಾವಾಗಾದ್ರೂ ಕ್ಯಾನ್ಸಲ್ ಮಾಡಬಹುದು. 100% ಬುಕ್ ಮಾಡಿಸ್ತೀನಿ ಸರ್. ನಮಗೆ ಮೇಡಮ್ ಹತ್ರ ಒಂದು ಕಂಪ್ಲೇಂಟು, ನಿಮ್ಮ VN ಯಾರು ಇರ್ತಲ್ಲ ಅವ್ರ ಹತ್ರ ಒಂದು ಕಂಪ್ಲೇಂಟ್ ತಗೊಂಡು ಮೇಡಮ್ ಕಂಪ್ಲೇಂಟ್ ಕೊಡಿ, ನಾನು ಕ್ರಿಮಿನಲ್ ಕೇಸ್ ಮಾಡ್ತೀನಿ, ಲೈಸೆನ್ಸ್ ಕ್ಯಾನ್ಸಲ್. ಬರೀ ಅಪ್ಲಿಕೇಶನ್ ಇದು